ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಸಿಕ್ಕಾಪಟ್ಟೆ ಬೇಸಿಗೆ ಈಗ ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ಬೇಸಿಗೆ ಶೆಕೆ ಜಾಸ್ತಿ ಆಗಿದೆ. ಹೀಗಾಗಿ ಕುಡಿಯುವ ನೀರಿನ ಹಾಹಾಕಾರ ಕೂಡ ರಾಜ್ಯದೆಲ್ಲ ಕಡೆ ಉಂಟಾಗಿದೆ. ಬೆಂಗಳೂರಿನಲ್ಲೂ ಕೂಡ ಈ ಬಾರಿ ಹೆಚ್ಚಿನ ಸೆಕೆ ಅನುಭವ ಆಗ್ತಾಯಿದೆ. ಹೆಚ್ಚು ಕಮ್ಮಿ 37 ಡಿಗ್ರಿ ಸೆಲ್ಸಿಯಸ್ 38 ಡಿಗ್ರಿ ಸೆಲ್ಸಿಯಸ್ವರೆಗೂ ಕೂಡ ದಾಖಲಾಗ್ತಾ ಇದೆ. ಸಿಕ್ಕಾಪಟ್ಟೆ ಸೆಕೆ ಅನುಭವ ಬೆಂಗಳೂರಿನಲ್ಲಿರುವಂಥ ಜನರಿಗೆ ಕಳೆದೊಂದು 10-15-20 ವರ್ಷದಲ್ಲಿ ಈ ರೀತಿಯಾಗಿರುವಂಥ ಸೆಕೆ ಬೆಂಗಳೂರಿನಲ್ಲಿ ಅನುಭವ ಆಗಿಲ್ಲ ಅನ್ನುವಂಥದ್ದು ಇಲ್ಲಿ ಹಲವು ವರ್ಷಗಳಿಂದ ನೆಲೆಸಿರುವಂಥ ಜನರು ಹೇಳ್ತಾ ಇದ್ದಾರೆ. ಸೊ ಅಷ್ಟು ಪ್ರಮಾಣದಲ್ಲಿ ಸೆಕೆ ಈ ಬಾರಿ ಬೆಂಗಳೂರಿನಲ್ಲಿ ಆಗ್ತಾ ಇದೆ. ಸೊ ಸಹಜವಾಗಿ ಸೆಕೆ ಜಾಸ್ತಿ ಆಗ್ತಾ ಇದೆ, ಬೇಸಿಗೆಗಾಲ ಪೀಕ್ಗೆ ಹೋಗ್ತಾ ಇದೆ ಅಂತ ಸಂದರ್ಭದಲ್ಲಿ ಕುಡಿಯುವ ನೀರಿಗೂ ಕೂಡ ನಗರದಲ್ಲಿ ಸಮಸ್ಯೆ ಉಂಟಾಗುತ್ತೆ. ಸೊ ಎಲ್ಲರೂ ಕೂಡ ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಕೂಡ ನೀರಿನ ಸಮಸ್ಯೆ ಆದರೆ ಬೆಂಗಳೂರಿಗೆ ಸಿಗುವಂಥ ಕಾವೇರಿ ನೀರಿಗೂ ಕೂಡ ಪೂರೈಕೆಯಲ್ಲೂ ಕೂಡ ಒಂದು ಸಣ್ಣ ಪುಟ್ಟ ವ್ಯತ್ಯಯ ಉಂಟಾಗೋದು ಸಹಜ. ಸೊ ಹೀಗಾಗಿ ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತಂದರೆ ಖಾಸಗಿ ವಾಟರ್ ಟ್ಯಾಂಕರ್ ಮೂಲಕವಾಗಿ ನೀರನ್ನು ತರಿಸ್ಕೊಂಡು ಉಪಯೋಗಿಸ್ತಾರೆ. ಇದು ಬೆಂಗಳೂರಿನಲ್ಲಿ ಒಂದು ರೀತಿಯ ಸಂಪ್ರದಾಯ ಅಂತ ಹೇಳ್ಬೋದು ನಾವು. ಸೊ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಆದ ಸಂದರ್ಭದಲ್ಲಿ ಖಾಸಗಿ ವಾಟರ್ ಟ್ಯಾಂಕರ್ಗಳಿಗೆ ಫೋನ್ ಮಾಡ್ತಾರೆ, ಅವರು ಮನೆಗೆ ತಂದು ಕೊಡ್ತಾರೆ. ಸೊ ಆದರೆ ಇದೇ ಇದೇ ಒಂದು ಅನಿವಾರ್ಯ ಪರಿಸ್ಥಿತಿಯನ್ನು, ಜನರ ಬವಣೆಯನ್ನು ಈ ಖಾಸಗಿ ವಾಟರ್ ಟ್ಯಾಂಕರ್ ಮಾಲೀಕರು ಬಂಡವಾಳವನ್ನು ಮಾಡಿಕೊಂಡು ಮಾಫಿಯಾ ದಂಧೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಈ ಬಾರಿಯೂ ಕೂಡ ಅದರಿಂದ ಹೊರತಾಗಿಲ್ಲ. ಈ ಬಾರಿಯೂ ಬೆಂಗಳೂರಿನಲ್ಲಿ ವಾಟರ್ ಟ್ಯಾಂಕರ್ ಮಾಫಿಯಾ ದಂಧೆ ಜೋರಾಗಿ ನಡೀತಾ ಇದೆ. ಆಫ್ ಸೀಸನಲ್ಲಿ ಅಂದರೆ ಬೇಸಿಗೆಗಾಲ ಶುರುವಾಗೋದಕ್ಕೂ ಮೊದಲು 4-5 ಸಾವಿರ ಲೀಟ್ರು ನೀರಿಗೆ ಇದ್ದಂಥ ಬೆಲೆ 500-400 ರೂಪಾಯಿ, 400 ರೂಪಾಯಿ, 450, 500 ರೂಪಾಯಿಗೆ 4000ದಿಂದ 5000 ಲೀಟ್ರ್ವರೆಗೂ ಕೂಡ ನೀರು ಸಿಗ್ತಾಯಿತ್ತು. ಆದರೆ ಈಗ ಬೇಸಿಗೆ ಶುರುವಾಗಿದೆ, ನೀರಿಗೆ ಡಿಮಾಂಡ್ ಜಾಸ್ತಿ ಆಗಿದೆ ಅನ್ನುವ ಕಾರಣಕ್ಕೆ ಬೆಂಗಳೂರಿನಲ್ಲಿ 4,000-5,000 ಲೀಟ್ರ್ ನೀರಿಗೆ ಬರೋಬ್ಬರಿ 2,000, 2,500, 3,000 ರೂಪಾಯಿವರೆಗೂ ಕೂಡ ವಾಟರ್ ಟ್ಯಾಂಕರ್ ಮಾಲೀಕರು ವಸೂಲಿಯನ್ನು ಮಾಡ್ತಾಯಿದ್ದಾರೆ. ಇದು ಜನರಿಗೆ ಭಾಳ ದೊಡ್ಡ ಹೊಡೆತ ಕೊಡ್ತಿದೆ. ಕಾಸಿದ್ದವರು, ಶ್ರೀಮಂತರು, ಉಳ್ಳವರು ಇದನ್ನು ತರಿಸ್ಕೊಂಡು ಉಪಯೋಗ ಮಾಡ್ತಾರೆ. ಅವ್ರಿಗೇನು ಅಷ್ಟು ದೊಡ್ಡ ಎಫೆಕ್ಟ್ ಅನಿಸಲ್ಲ, ಪರಿಣಾಮ ಅನಿಸಲ್ಲ. ಆದರೆ ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು, ಬಡವರು, ದಿನಗೂಲಿ ಕಾರ್ಮಿಕರು, ಸೊ ಇವ್ರಿಗೆಲ್ರಿಗೂ ಕೂಡ ನೀರು ಇಷ್ಟೊಂದು ರೇಟ್ ಜಾಸ್ತಿ ಮಾಡಿಬಿಟ್ರೆ ನೀರನ್ನು ಖರೀದಿ ಮಾಡುವಂಥ ಒಂದು ಶಕ್ತಿ ಇರೋದಿಲ್ಲ. ಸೊ ಇದು ಜನರಿಗೆ ಭಾಳ ತೊಂದರೆ ಬೆಂಗಳೂರಲ್ಲಿ ಆಗ್ತಾ ಇರುವಂಥದ್ದು. ಸೊ ಇದಕ್ಕೆ ಕಡಿವಾಣ ಹಾಕೋದು ಭಾಳ ಅಗತ್ಯ. ಈಗ 2024ರಲ್ಲೇ ಇದಕ್ಕೊಂದು ಬ್ರೇಕ್ ಹಾಕಬೇಕು, ಮೂಗುದಾರ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೆಂಗಳೂರಿನ ಜಲಮಂಡಳಿ ಒಂದು ವಿಶೇಷ ಯೋಜನೆಯನ್ನು ಜಾರಿ ಮಾಡಿತ್ತು, ಕಾವೇರಿ ಯೋಜನೆ ಅಂತ. ಸೊ ಈ ಕಾವೇರಿ ಸಂಚಾರಿ ಯೋಜನೆ ಅಂತ. ಕಾವೇರಿ ಸಂಚಾರಿ ಏನು ಅಂತಂದರೆ ನೇರವಾಗಿ ಜಲಮಂಡಳಿನೇ ಮನೆಗಳಿಗೆ ಟ್ಯಾಂಕರ್ ಮೂಲಕವಾಗಿ ನೀರನ್ನು ತಲುಪಿಸುವಂಥ ಒಂದು ಬಹಳ ದೊಡ್ಡ ಉಪಯುಕ್ತ ಯೋಜನೆ. ಸೊ ಇದಕ್ಕೆ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಇದಕ್ಕೆ ಖಾಸಗಿ ವಾಟರ್ ಟ್ಯಾಂಕರ್ ಮಾಲೀಕರು BWSSBಯಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟರ್ ಮಾಡಿಕೊಂಡು ಸರ್ಕಾರ ನಿಗದಿ ಅಂದರೆ BWSSBನೇ ನಿಗದಿ ಮಾಡಿರುವಂತಹ ರೇಟಲ್ಲಿ ಅವರು ಜನರಿಗೆ ನೀರು ಕೊಡಬೇಕಾಗತ್ತೆ. ಸೊ ಹಾಗಿದ್ರೆ ಸರ್ಕಾರ ನಿಗದಿ ಮಾಡಿರುವಂಥ ರೇಟ್ ಎಷ್ಟು ಅಂತ ನಾವು ನೋಡ್ತಾ ಹೋಗೋಣ. 4,000 ಲೀಟ್ರ್ ನೀರು ತೊಗೊಳ್ತಿದ್ರೆ 660 ರೂಪಾಯಿ ಪೇ ಮಾಡಬೇಕಾಗತ್ತೆ. 5,000 ಲೀಟ್ರ್ ನೀರು ತೊಗೊಳ್ತಿದ್ರೆ 700 ರೂಪಾಯಿ ಪೇ ಮಾಡಬೇಕಾಗುತ್ತೆ. 6,000 ಲೀಟ್ರ್ ತೊಗೊಳ್ತಿದ್ರೆ 740 ರೂಪಾಯಿ ಪೇ ಮಾಡಬೇಕಾಗುತ್ತೆ. 12,000ಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ 12,000 ಲೀಟ್ರಿಗಿಂತ ಹೆಚ್ಚಿನ ನೀರನ್ನು ಖರೀದಿ ಮಾಡ್ತಿದ್ದೀವಿ ಅಂತಂದರೆ 1,290 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಇದು ಸ್ಟ್ಯಾಂಡರ್ಡ್ ಸರ್ಕಾರ ನಿಗದಿ ಮಾಡಿರುವಂಥ ದರ. ಆದರೆ ಇದಕ್ಕೂ 3 ಪಟ್ಟು 4 ಪಟ್ಟು ಜಾಸ್ತಿಯಾಗಿ ಖಾಸಗಿ ವಾಟರ್ ಟ್ಯಾಂಕರ್ ಮಾಲೀಕರು ಜನರಿಂದ ವಸೂಲಿಯನ್ನು ಮಾಡ್ತಾ ಇರುವಂಥದ್ದು. ಈ ದರ ಏನಿದೆ ಇದು ಆರಂಭಿಕ 2 ಕಿಲೋಮೀಟ್ರ್ ವ್ಯಾಪ್ತಿಗೆ ಮಾತ್ರ. ನಂತರದ ಪ್ರತಿ 2 ಕಿಲೋಮೀಟ್ರಿಗೆ 50-70 ರೂಪಾಯಿವರೆಗೂ ಕೂಡ ಏರಿಕೆಯಾಗಿದೆ. ಇದಕ್ಕೆ ನಾನು 4,000 ಲೀಟ್ರಿಗೆ ಏನು 660 ರೂಪಾಯಿ ಇದೆ. ಸೊ ಇದು ಪ್ರಾರಂಭಿಕ 2 ಕಿಲೋಮೀಟ್ರಿಗೆ ಮಾತ್ರ. ಅದಾದ ಬಳಿಕ ಪ್ರತಿ 2 ಕಿಲೋಮೀಟ್ರಿಗೆ 50 ರೂಪಾಯಿ ಹೆಚ್ಚುವರಿಯಾಗಿ ಕೊಡಬೇಕಾಗುತ್ತೆ. ಅಂದರೆ 4 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ನೀವು ನೀರನ್ನು ತರಿಸ್ಕೊಳ್ತೀರಿ ಅಂತಂದರೆ ನಿಮ್ಮ ಈ ನೀರಿನ 4,000 ಲೀಟ್ರ್ನ ನೀರಿನ ದರ ಹೆಚ್ಚು ಕಮ್ಮಿ 710 ರೂಪಾಯಿ ಆಗುತ್ತೆ. ಸೊ ಅಂದರೆ ಅದು 710 ರೂಪಾಯಿ ಆದರೂ ಕೂಡ ಅದು ಒಂದು ರೀತಿಯಲ್ಲಿ ಜನರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಇರುವಂಥದ್ದು. ಇಲ್ಲಿ 1,500, 2,000, 3,000 ಇಷ್ಟು ರೇಟನ್ನು ಕೊಟ್ಟು ಖರೀದಿಸಿ ಮಾಡೋದು ಶಕ್ತಿ ಜನರಿಗೆ ಇರೋದಿಲ್ಲ. ಹಾಗಾಗಿ ಸರ್ಕಾರ ನಿಗದಿ ಮಾಡಿರುವಂಥ ದರದಲ್ಲೇ ಅವರು ಕೊಡಬೇಕಾಗುತ್ತೆ. ಇದೇ ಕಾರಣಕ್ಕೆ ಅವರು BWSSBಯಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋದೇನು ಕೂಡ ಖಾಸಗಿ ವಾಟರ್ ಟ್ಯಾಂಕರ್ ಮಾಲೀಕರು ದಂಧೆಯನ್ನು ನಡೆಸ್ತಾ ಇದ್ದಾರೆ. ಸೊ ಇದನ್ನು ತಡೆಗಟ್ಟೋಕ್ಕಂತಲೇ ಜಲಮಂಡಳಿ ಬ್ಲೂ ಟಾಸ್ಕ್ ಫೋರ್ಸ್ ಅಂತೆಲ್ಲ ಪಡೆಗಳನ್ನು ಟೀಮನ್ನು ರಚನೆ ಮಾಡಿ ಫೀಲ್ಡ್ನಲ್ಲಿ ಕಾರ್ಯಾಚರಣೆ ಕೂಡ ಮಾಡಿಸ್ತೀವಿ. ಈ ಸಂದರ್ಭದಲ್ಲಿ
ಯಾರೆಲ್ಲ ಅನಧಿಕೃತವಾಗಿ ವಾಟರ್ ಟ್ಯಾಂಕರ್ಗಳನ್ನು BWSS ಮೇಲೆ ರಿಜಿಸ್ಟರ್ ಮಾಡದೆ ಜನರ ಹತ್ರ ಬೇಕಾಬಿಟ್ಟು ಹಣನ ವಸೂಲಿ ಮಾಡಿಕೊಂಡು ನೀರನ್ನು ಪೂರೈಕೆ ಮಾಡ್ತಾ ಇದ್ದರು ಅವ್ರಿಗೆಲ್ರಿಗೂ ಕೂಡ ದಂಡ ಹಾಕುವಂಥದ್ದು ಮತ್ತು FIR ಕಾನೂನಿನ ಕ್ರಮವನ್ನು ಕೈಗೊಳ್ಳುವಂಥದ್ದು, ಪೊಲೀಸ್ ಠಾಣೆಯಲ್ಲಿ FIRನ ದಾಖಲಿಸಿ ಅವರ ವಾಹನಗಳನ್ನು ಸೀಸ್ ಮಾಡುವಂಥದ್ದು ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತಾ ಇದೆ. ಈ ವಾಟರ್ ಟ್ಯಾಂಕರ್ ಮಾಫಿಯಾ ಏನು ಮಾಡುತ್ತೆ ಅಂತಂದರೆ, ಅವರು ಒಂದು ಫೀಲ್ಡಲ್ಲಿ ಎಲ್ಲಾದರೂ ಒಂದು ಕಡೆ ಬೆಂಗಳೂರಿನ ಹೊರವಲಯದಲ್ಲಿ ಬೇಕಾಬಿಟ್ಟು 1 ಎಕರೆ 1.5 ಎಕರೆ 2 ಎಕರೆ ಜಮೀನಲ್ಲಿ ಬೇಕಾಬಿಟ್ಟು ಬೋರ್ವೆಲ್ಗಳನ್ನು ಕೊರೆಯೋದು, ಅಲ್ಲಿಂದ ನೀರು ತಂದು ಜನರಿಗೆ ಕೊಡೋದು. ಅದು ಕೂಡ ಕೆಲವೊಂದು ಕಡೆಯಲ್ಲಿ ಕುಡಿಯೋದಕ್ಕೂ ಕೂಡ ಯೋಗ್ಯವಲ್ಲದ ನೀರನ್ನು ಪೂರೈಕೆ ಮಾಡ್ತಾ ಇದ್ದಾರೆ. ಜನರು ಅದ್ರ ಬಗ್ಗೆ ಕೂಡ ಕಂಪ್ಲೇಂಟನ್ನು ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ನೀರಿನ ಸಮಸ್ಯೆ ಬೆಂಗಳೂರು ಹಿಂದಿನಿಂದಲೂ ಇತ್ತು, ಈಗಲೂ ಕೂಡ ಇದೆ. ಆದರೆ ಇದನ್ನೇ ಜನರ ಅಸಹಾಯಕತೆಯನ್ನೇ ಬಂಡವಾಳ ಮಾಡಿಕೊಂಡು ದಂಧೆ ಮಾಡುವಂಥದ್ದು, ಇದಕ್ಕೆ ಮೂಗುದಾರ ಬೀಳಲೇಬೇಕು. ಇಲ್ಲಾಂದರೆ ಬಡವರು, ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು ಎಲ್ಲರೂ ಕೂಡ ಕನಿಷ್ಠ ಅವರ ಹಕ್ಕಾಗಿರುವಂಥ ನೀರು ಕೂಡ ಸಿಗದೆ ಪರದಾಟ ಮಾಡುವಂಥ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣ ಆಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.